ನನ್ನ ಆತ್ಮೀಯ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಹರಿವೆ ಸೊಪ್ಪು, ಈ ಸೊಪ್ಪು ತರಕಾರಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಅದರ ಸೇವನೆಯಿಂದ ಆಗುವ ಉಪಯೋಗಗಳು, ಬೆಳೆಸುವ ರೀತಿ, ಬೇಕಾದಂತಹ ಹವಾಗುಣ, ಮಣ್ಣಿನ ಗುಣ, ನೀರು, ತಳಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು, ಅದಕ್ಕಿಂತ ಮುಂಚೆ ಎಂದಿನಂತೆ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತೆ ಶೇರ್ ಮಾಡಲು ಮರೆಯಬೇಡಿ ಅಂತ ಹೇಳ್ತಾ, ಇನ್ನು ವಿಷಯದ ಕಡೆಗೆ ಬರುವುದಾದ್ರೆ, ಈ ಹರಿವೆ ಸೊಪ್ಪು ಮೂಲತಃ ಭಾರತದ ತರಕಾರಿಯಾಗಿದ್ದು, ಅದರಲ್ಲಿಯೂ ದಕ್ಷಿಣ ರಾಜ್ಯಗಳಾದ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ ಮತ್ತೆ ಉಪಯೋಗಿಸಲಾಗ್ತದೆ. ಅದರಲ್ಲಿಯೂ ಈ ಕೋಸ್ಟಲ್ ಕರ್ನಾಟಕ ಅಂದರೆ ಕರಾವಳಿ ಕರ್ನಾಟಕದಲ್ಲಂತೂ ಸ್ವಲ್ಪ ವರ್ಷಗಳ ಹಿಂದಿನವರೆಗೆ ಪ್ರತಿ ಮನೆಯಲ್ಲಿಯೂ ಈ ಹರಿವೆ ಸೊಪ್ಪು ಮತ್ತು ಬಸಳೆ ಸೊಪ್ಪನ್ನು ವರ್ಷವಿಡೀ ನಿರಂತರವಾಗಿ ಬೆಳೆಸಲಾಗ್ತಿತ್ತು. ಆದರೆ ದುರದೃಷ್ಟವಶಾತ್ ಈ ವಾಡಿಕೆ ಇಲ್ಲದಂತಾಗಿದೆ. ಆದರೂ ಹರಿವೆ ಮತ್ತು ಸೊಪ್ಪು ಇದರ ಉಪಯೋಗವಂತೂ ದಿನೇ ದಿನೇ ಹೆಚ್ಚು ಜಾಸ್ತಿ ಆಗ್ತಾನೆ ಇರ್ತದೆ. ಬೇಡಿಕೆ ಮತ್ತು ಬೆಲೆಯು ವಿಪರೀತವಾಗಿ ಜಾಸ್ತಿ ಆಗ್ತದೆ. ಹರಿವೆ ಸೊಪ್ಪು ಪೌಷ್ಟಿಕ ಆಹಾರವಾಗಿದ್ದು, ಅದರಲ್ಲಿ ನಾರು, ಖನಿಜ ಮತ್ತು ವಿಟಮಿನ್ಗಳು ಲಭ್ಯವಾಗಿರುತ್ತದೆ. ಇಲ್ಲಿ ಹೇಳಿಕೊಳ್ಳುವಂತಹ ತಳಿಗಳಿಲ್ಲವಾದರೂ ಹಸಿರು ಹರಿವೆ ಮತ್ತು ಕೆಂಪು ಹರಿವೆ ಎಂಬ ಎರಡು ತಳಿಗಳು ಪ್ರಮುಖವಾಗಿರ್ತದೆ. ಈ ಹರಿವೆ ಬೇಸಾಯದಲ್ಲಿ ಬೀಜ ಬಿತ್ತನೆಯೇ ಪ್ರಮುಖವಾದ ಸವಾಲಿನ ಕೆಲಸವಾಗಿರ್ತದೆ. ಸಾಮಾನ್ಯವಾಗಿ 2 ಮೀಟರ್ ಉದ್ದನೆಯ ಮತ್ತು 1 ಮೀಟರ್ ಅಗಲದ ಏರು ಮಡಿಯನ್ನು ತಯಾರಿಸಿ, ಏರು ಮಡಿಯ ಮೇಲೆ ಹರಿವೆ ಬೀಜಗಳನ್ನು ಸಮ ಪ್ರಮಾಣದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಬೀಜಗಳನ್ನು ಬಿತ್ತನೆಯ ನಂತರ ಸ್ವಲ್ಪ ಪ್ರಮಾಣದ ಮರಳನ್ನು ಬೀಜಗಳಿಗೆ ಹೊದಿಕೆಯಂತೆ ಸಿಂಪಡಿಸಬೇಕು. ಇಲ್ಲವಾದಲ್ಲಿ ಬೀಜಗಳನ್ನು ಇರುವೆಗಳು ತಿಂದು ಬಿಡ್ತವೆ, ಅಥವಾ ನೀರು ಕೊಡುವಾಗ ಬೀಜಗಳು ಒಂದೇ ಜಾಗಕ್ಕೆ ಸರಿದು ಹೋಗುತ್ತವೆ. 4-5 ದಿನಗಳಲ್ಲಿ ಬೀಜಗಳು ಗಿಡಗಳಾಗಿ ಪರಿವರ್ತನೆಯಾಗ್ತದೆ. ನಂತರ ಕೈಯಿಂದಲೇ 1-2 ವಾರ ನೀರು ಚಿಮ್ಮಿ ಕೊಡಬೇಕಾಗ್ತದೆ. ಸುಮಾರು 30 ದಿನಗಳಲ್ಲಿ ಹರಿವೆ ಸೊಪ್ಪು ಕಟಾವಿಗೆ ಸಿದ್ಧವಾಗ್ತದೆ. ಈ ರೀತಿ ನೀವು 1 ಹೆಕ್ಟರ್ನಲ್ಲಿ ಈ ಹರಿವೆ ಸೊಪ್ಪು ಬೆಳೆಸುವುದಾದ್ರೆ ಸಾಧಾರಣ 10ರಿಂದ 15 ಟನ್ನಷ್ಟು ತಿಪ್ಪೆ ಗೊಬ್ಬರ ಬೇಕಾಗ್ತದೆ. ಪ್ರತಿ ಕೊಯ್ಲಿನ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸಬೇಕಾಗ್ತದೆ. ಒಮ್ಮೆ ನಾಟಿ ಮಾಡಿದಲ್ಲಿ ಸಾಧಾರಣ 3ರಿಂದ 4 ತಿಂಗಳವರೆಗೆ ಹರಿವೆ ಸೊಪ್ಪು ಕಟಾವು ಮಾಡುತ್ತಲೇ ಇರಬಹುದಾಗಿದೆ. 1 ಹೆಕ್ಟರ್ ಪ್ರದೇಶದಿಂದ ಸುಮಾರು 20 ಟನ್ನಷ್ಟು ಹರಿವೆ ಸೊಪ್ಪು ಸುಲಭವಾಗಿ ತೆಗೆಯಬಹುದಾಗಿದೆ. ಇದು ಹರಿವೆ ಸೊಪ್ಪು ಬೇಸಾಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.